ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ವೆಲ್ಕಮ್. 2 ನಿಮಿಷ ಇನ್ನೇನು ಗಗನ್ ಆಲ್ರೆಡಿ ಲೈವ್ ಬರಬೇಕು ಅಂತ ಇದ್ದಾರೆ. ಅವ್ರ ಊರಲ್ಲಿ ನೆಟ್ವರ್ಕ್ ಸಿಗದೆ ಇರೋ ಕಾರಣ ಸಿಟಿಗೆ ಹೋಗ್ತಾ ಇದ್ದಾರೆ. ಒಂದು 5 ನಿಮಿಷ ಆಗ್ಬೋದೇನೋ, ಆದಷ್ಟು ಬೇಗ ಜಾಯ್ನ್ ಆಗ್ತಾರೆ. ಒಂದು 5. ಹಾಯ್ ಗಗನ್, ನಮಸ್ತೆ. ಹೌ ಆರ್ ಯು? ಸರ್ ನಮಸ್ತೆ. ಚೆನ್ನಾಗಿದ್ದೀರಾ? ಖಂಡಿತ, ನೀವು ಚೆನ್ನಾಗಿದ್ದೀರಾ? ನಾ ಚೆನ್ನಾಗಿದೆ. ಓಕೆ, ಮೊದಲನೇದಾಗಿ ಸಾರಿ, ನೀವು ಬ್ಯುಸಿ ಇದ್ರಿ ಲಾಸ್ಟ್ 2 ಡೇಸ್ ಇಂದ. ಸರ್ ನಾವು ಫ್ರೀ ಅಲ್ಲ, ಇವತ್ತು ಫ್ರೀ ಹಾ ಅಲ್ಲ. ಇದ್ರಿ. ಸೊ ಮೊದಲನೇದಾಗಿ ನಾವು ನಮ್ಮ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ತಿಳಿಸ್ದ. ನಮ್ ಜೊತೆ ಇವತ್ತು ಗಗನ್ ಗೌಡ ಇದ್ದಾರೆ. ರಾಜ್ಯದಿಂದ ಪ್ರೋ ಕಬಡ್ಡಿ ಪ್ರತಿನಿಧಿಸಿ ನಮ್ಮ UPಯೋಧ ತಂಡದ ಲೀಡ್ ರೈಡರ್ ಆಗಿರುವಂತಹ ಗಗನ್ ಗೌಡರವರಿಗೆ ವೆಲ್ಕಮ್. ಗಗನ್, ಥ್ಯಾಂಕ್ ಯು. ಸೊ ಮೊದಲನೇದಾಗಿ ಗಗನ್, ನಿಮ್ಮ ಒಂದು ಚೈಲ್ಡ್ಹುಡ್ ಇಂದ ಬರೋಣ ಅಂತ ಅನ್ಕೊಳ್ತೀನಿ. ಸೊ ನೀವು ನಮ್ಗೆ ಗೊತ್ತು, ಶಿವಮೊಗ್ಗ ಜಿಲ್ಲೆಯಲ್ಲಿ ನಿಮ್ಮ ಒಂದು ಗ್ರಾಮದಲ್ಲಿ 10ನೇ ತರಗತಿವರೆಗೂ ಓದಿ ಅಲ್ಲಿ ನೀವು ಕಬಡ್ಡಿ ಪ್ರಾರಂಭಿಸಿದ್ದು. ಅದಾದ ನಂತರ SDM ಕಾಲೇಜಿನಲ್ಲಿ PUC ಅಲ್ಲಿ ನೀವು ಇನ್ನಷ್ಟು ಕಬಡ್ಡಿಗೆ ಗಮನ ಹರಿಸಿದ್ದು ಅಂತ. ಸೊ ಹಾಗಾಗಿ ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ಏನ್ ಹೇಳ್ತೀರಾ? ನಾನು ಶಾರದಾ ರಾಮಕೃಷ್ಣ ಅಂತ ಹೇಳಿ ಸ್ಕೂಲಲ್ಲಿ ಶುರು ಮಾಡಿದ್ದು, ಪ್ರೈಮರಿ ಮತ್ತೆ ಹೈಸ್ಕೂಲ್. ಪ್ರೈಮರಿಲೇ ಸ್ವಲ್ಪ ಕಬಡ್ಡಿ ಬಾಕಿ ಸೀನಿಯರ್ಸ್ ನೋಡಿ ಅಲ್ಲಿಂದ ಕಬಡ್ಡಿಗೆ ಜಾಯ್ನ್ ಆದೆ. ಆಕ್ಚುಲಿ ಕಬಡ್ಡಿ ಮತ್ತೆ ವಾಲಿಬಾಲ್ ಎರಡು ಜೊತೆಗೆ ಆಡ್ತಿದ್ದೆ ನಾನು. ಆಮೇಲೆ ಹೈಸ್ಕೂಲ್ ಅಲ್ಲಿ ಜಾಸ್ತಿ ಕಬಡ್ಡಿಗೆ ಇಂಟ್ರೆಸ್ಟ್ ತೋರಿಸಿ ಅಲ್ಲಿಂದ ನೆಕ್ಸ್ಟ್ SDM ಕಾಲೇಜಿಗೆ ಹೋಗಿ ಅಲ್ಲಿಂದ ಕಬಡ್ಡಿನೇ ಪ್ರೊಫೆಷನ್ ಆಯ್ತು. ಈಗ ನನಗೆ ಗೊತ್ತಿರೋ ಪ್ರಕಾರ SDM ಕಾಲೇಜ್ನಲ್ಲೂ ಕೂಡ ನೀವು ಸ್ಟಾರ್ಟಿಂಗ್ ನಿಮ್ಮ ಕೋಚ್ಗಳು ವಾಲಿಬಾಲ್ಗೆ ನಿಮ್ಮ ಹೈಟ್ ಅಡ್ವಾಂಟೇಜ್ ಇದೆ, ನೀವು ನಿಮ್ನ ಇನ್ವೈಟ್ ಮಾಡ್ತಾರೆ ವಾಲಿಬಾಲ್ಗೆ ಅಂತೇಳಿ, ಬಟ್ ನೀವು ಹೋಗೋದಿಲ್ಲ, ನಾನು ಕಬಡ್ಡಿಲೇ ಇರ್ತೀನಿ ಅಂತೇಳಿ ಇರ್ತೀರಾ. ಸೊ ಹಾಗಾಗಿ ನಿಮ್ಮ SDM ಕಾಲೇಜ್, ಅದ್ರಲ್ಲೂ ನಿಮ್ಮ ಕಾಲೇಜ್ ಲೆಕ್ಚರರ್ಸ್ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ SDM ಕಾಲೇಜ್ ಬಗ್ಗೆ? ಸರ್ SDM ಅಲ್ಲಿ ಕೋಚಸ್ ಆಗಿ ಕೃಷ್ಣಾನಂದ ಸರ್ ಇದಾರೆ, ಕೃಷ್ಣಾನಂದ ರಾವ್ ಸರ್ ಕಬಡ್ಡಿಗಿದ್ದಾರೆ. ಆಮೇಲೆ ವಾಲಿಬಾಲ್ ಕೋಚ್ ಆಗಿ ಸುಧೀನ್ ಸರ್ ಅಂತ ಇದ್ರು. ಸೆಕ್ರೆಟರಿ ಆಗಿ ರಮೇಶ್ ಸರ್ ಅಂತ ಇದ್ರು. ಹಾಗೆ ತುಂಬಾ ಜನ ಸ್ಟಾಫ್ ಗಳಿದ್ರು, ಶಾರದಾ ಮ್ಯಾಮ್ ಅಂತ ಹೇಳಿ. ಈಗಂತೂ ಹೊಸ ಈಗಂತೂ ಕೋಚ್ ಗಳು ಬಂದಿದ್ದಾರೆ. ಅವರು ನಮ್ಮ ಸುಧೀರ್ ಸರ್ ನಮಗೆ ಫಸ್ಟ್ ಗೆ ಹೇಳಿದ್ರು ವಾಲಿಬಾಲಿಗೆ ಬಾ ಅಂತ. ನಾನು ಆಕ್ಚುಲಿ ಕಬಡ್ಡಿಗೆ ಸೇರ್ಬಿಟ್ಟಿದ್ದೆ, ಹಾಗಾಗಿ ನಾನು ಕಬಡ್ಡಿ ಬಿಟ್ಟು ಹೋಗಿಲ್ಲ, ವಾಲಿಬಾಲ್ ಇಲ್ಲ. ನಿಮ್ಗೆ ಮೇನ್ ಪ್ರಿಫರೆನ್ಸ್ ಒಟ್ನಲ್ಲಿ ಕಬಡ್ಡಿನೇ ಆಗಿತ್ತು. ಸೊ ಹಾಗಾಗಿ ಇವತ್ತು ಕಬಡ್ಡಿ ಕ್ಷೇತ್ರ ಆಯ್ಕೆ ಮಾಡ್ಕೊಂಡಿರೋದ್ರಿಂದನೇ ಇವತ್ತು ಇಲ್ಲಿದ್ದೀರಾ ಅಂತ ಅನ್ಕೊಳ್ತೀನಿ. ಸರ್ ಆಮೇಲೆ ನಾನು ಇನ್ನೊಂದು ಕೇಳಬೇಕು. ಈಗ ನಮ್ಮ SDM ಕಾಲೇಜು ಅಂತಂದ್ರೆ ಸ್ಪೋರ್ಟ್ಸ್ ವೈಸ್ ಅಂತ ಬಂದ್ರೆ, ಕ್ರೀಡೆ ಬಗ್ಗೆ ಅಂತ ಬಂದ್ರೆ ಒಂದು ಉನ್ನತ ಸ್ಥಾನದಲ್ಲಿ ನಾವು SDM ಕಾಲೇಜ್ ನ ಇಡ್ತೇವೆ. ಸೊ SDM ಕಾಲೇಜಲ್ಲಿ ಎಷ್ಟು ಸೊಗಸಾಗಿ ನಾವು ಕೋಚಿಂಗ್ ಅನ್ನ ಕೊಡ್ತಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ಸೊ ಅದೇ ರೀತಿಯಲ್ಲಿ ನಮ್ಮ SDM ಕಾಲೇಜಲ್ಲಿ ಕೆಲವ್ರಿಗೆ ಗೊತ್ತಿಲ್ಲ, ಅಷ್ಟೇ ಸ್ಟ್ರಿಕ್ಟ್ ಇದೆ ಅಂತ ಹೇಳಿ. ಸೊ ನಮ್ಗೆ ಗಗನ್ ಗೌಡ PUC ಅಲ್ಲಿ ಬಹಳ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಿದ್ದಂತ ಗಗನ್ ಗೌಡ ಫಸ್ಟ್ ಇಯರ್ ಡಿಗ್ರಿಲಿ ಕೆಲವೊಂದು ಫನ್ನಿ ಪನಿಷ್ಮೆಂಟ್ ನ ತಡ್ಕೊಳ್ತಿದ್ರು ಅಂತ ನಮ್ಗೆ ಗೊತ್ತು. ಸೊ ನಿಮ್ಮ ಫೇವರೇಟ್ ಪನಿಷ್ಮೆಂಟ್ ಯಾವ್ದು ಅಂತ ತಿಳ್ಕೊಬೋದಾ? ಸ್ವಲ್ಪ ಗ್ರೌಂಡಿಗೆಲ್ಲ ನಮಗೆ ಆಕ್ಚುಲಿ ಮಾರ್ನಿಂಗ್ 6 ಲೈನ್ ಅಪ್ ಇರ್ತೈತೆ. ಅದ್ರಿಗಿಂತ ಲೇಟ್ ಆಗಿ ಹೋದ್ರೆ, ಮಳೆಗಾಲದಲ್ಲಂತೂ ಲೇಟ್ ಆಗಿ ಹೋಗ್ಬಿಟ್ರೆ ರೋಲ್ ಓಡಿಸ್ಬಿಡ್ರಿ ಬೆಳಗ್ಗೆನೆ ಗ್ರೌಂಡ್ ಅಲ್ಲಿ. ಇದೇ ಪಾಯಿಂಟ್ ಕೇಳ್ಬೇಕು ಅಂತ ಅನ್ಕೊಳ್ತೀನಿ, ನಾನು ಕೂಡ ನೋಡಿದ್ದೇನೆ ಅದನ್ನ. ಗಗನ್ ಗೌಡ ರೋಲ್ ನ ಜಾಸ್ತಿ 400 ಮೀಟರ್ ರನ್ನಿಂಗ್ ಟ್ರ್ಯಾಕ್ ಪೂರ್ತಿ ಮಾಡಿರೋದು ಉಂಟು. ಸೊ ಆ ಒಂದು ಕಷ್ಟನೇ ಇವತ್ತು ನಿಮ್ಮನ್ನ ಈ ಮಟ್ಟಕ್ಕೆ ಇಟ್ಟಿರೋದು. ಸೊ ಹಾಗಾಗಿ SDM ಕಾಲೇಜ್ಗೆ ಇವಾಗ ಸೇರ್ಕೋಬೇಕು ಅಂತ ಎಷ್ಟೋ ಜನ ಆಸೆ ಪಡ್ತಾರೆ. ಯಾಕಂದ್ರೆ ನಾಟ್ ಓನ್ಲಿ ಕಬಡ್ಡಿ, ಕ್ರೀಡಾ ಕ್ಷೇತ್ರ ಅಂತ ಬಂದ್ರೆ ನಮ್ಮ SDM ಕಾಲೇಜು ಒಂದು ಉನ್ನತ ಸ್ಥಾನದಲ್ಲಿ ನಮ್ಮ ಕರ್ನಾಟಕದಲ್ಲಿ ಇದೆ. ಅಂಡ್ ಒನ್ ಮೋರ್ ಥಿಂಗ್ ಏನಂದ್ರೆ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲದೆ ಸುತ್ತಮುತ್ತ ಬೇರೆ ರಾಜ್ಯಗಳಲ್ಲಿರುವಂತ ಓದ್ತಿರೋ ವಿದ್ಯಾರ್ಥಿಗಳು ಕೂಡ ನಮ್ಮ SDM ಕಾಲೇಜ್ಗೆ ಸ್ಪೋರ್ಟ್ಸ್ ಬರ್ಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ SDM ಕಾಲೇಜ್ ನಲ್ಲಿ ನಾಟ್ ಓನ್ಲಿ ಫುಡ್, ಹಾಸ್ಟೆಲ್, ಗೇಮ್ಸ್ ಜೊತೆಲಿ ಎಜುಕೇಶನ್ ಬಗ್ಗೆನೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಕೊಡ್ತಾರೆ ಅನ್ನೋದು ನಿಜ. ಸೊ ಹಾಗಾಗಿ ನೀವು ಕಳೆದಿರುವಂತ ಕ್ಷಣಗಳಲ್ಲಿ ನಿಮ್ದು ಬೆಸ್ಟ್ ಒಂದು ಮೆಮೊರಿ ಅಂತ ಏನಾದ್ರು ತಿಳ್ಕೊಬೋದಾ? ಲೈಕ್ ಯೂನಿವರ್ಸಿಟಿ ಟೂರ್ನಿಮೆಂಟ್ಸ್ ಆಗಿರ್ಬೋದು, ಆ ರೀತಿ ಬೆಸ್ಟ್ ಒಂದು ಮೂಮೆಂಟ್ ಏನಾದ್ರು? ಆತರ ಮೂಮೆಂಟ್ ಗಳಂದ್ರೆ ನಾನು ಫಸ್ಟ್ ಇಯರ್ ಹೋಗ್ತಿದ್ದಂಗೆನೆ ಕಾಲೇಜ್ ಟೀಮ್ ಅಲ್ಲಿ ಆಡಕ್ಕೆ ಚಾನ್ಸ್ ಸಿಕ್ತು. ಯಾಕಂದ್ರೆ PUC ಮುಗಿಸಿ ಡೈರೆಕ್ಟ್ ಫಸ್ಟ್ ಇಯರ್ ಹೋದಾಗ ನಾರ್ಮಲ್ ಪ್ಲೇಯರ್ಸ್ ಯೂನಿವರ್ಸಿಟಿಗೆ ಇದಕ್ಕೆ ಆಪರ್ಚುನಿಟಿ ಸಿಗ್ತಿದ್ದಿಲ್ಲ. ಇಂಟರ್ ಕಾಲೇಜಿಗೆ ನಾನು ಫಸ್ಟ್ ಇಯರ್ ಜಾಯ್ನ್ ಆದ್ಕೊಳ್ಳೇನೆ ಫಸ್ಟ್ ಗೆ ಇನ್ 7 ಅಲ್ಲಿ ಆಡಿದೆ, ಅದೊಂದು ಖುಷಿ ಆಯ್ತು. ಆಮೇಲೆ ನಾವು ಸೆಕೆಂಡ್ PUC ಅಲ್ಲಿ ಈಗ ದಕ್ಷಿಣ ಕನ್ನಡದಲ್ಲಿ ಏನಂದ್ರೆ ಯಾರು PUC ಮ್ಯಾಚ್ ಗಳು ದಕ್ಷಿಣ ಕನ್ನಡದಲ್ಲಿ ವಿನ್ ಆಗ್ತಾರೆ ಅವರೇ ಜಾಸ್ತಿ ಸ್ಟೇಟ್ ಮ್ಯಾಚ್ ಗಳನ್ನ. ಅವಾಗ ನಾವು NMC ಗೆ ಹೊಡೆದು
ಆ, ನಾವು ವಿನ್ನರ್ಸ್ ಆಗ್ತೀವಿ ಡಿಸ್ಟಿಕ್ ಒಂದ್ಸರಿ ಸೆಕೆಂಡ್ ಪಿ ಇರ್ಬೇಕಾರೆ. ಅವಾಗೆಲ್ಲ ತುಂಬಾ ಪ್ರೌಡ್ ಅಲ್ಲಿ, ಯಾಕಂದ್ರೆ ಯಾರು ಡಿಸ್ಟಿಕ್ ಹೊಡಿತಾರೆ ಅವ್ರು ತುಂಬಾ ಇದ್ರಲ್ಲಿ ನೋಡ್ತಿದ್ರು. ಹೌದು. ಅದೆಲ್ಲ ತುಂಬಾ ಮೆಮೊರೇಬಲ್. ಖಂಡಿತ. ಅಂಡ್ ಇನ್ನೊಂದು ಥಿಂಗ್ ಮೇನ್, ಈಗ ನಮ್ಮ ಗಗನ್ ಗೌಡ ಅಂತ ಬಂದ್ರೆ, ಹ್ಮ್. ಈಗ ಆಫ್ಟರ್ PUC ಡಿಗ್ರಿಗೆ ಎಂಟರ್ ಆಗ್ತೀರಾ, SDM ಕಾಲೇಜ್ ರೆಪ್ರೆಸೆಂಟ್ ಮಾಡ್ತೀರಾ, ಅದಾದ ತಕ್ಷಣ ಯುವ ಸೀರೀಸ್ ನಾನ್ ತಿಳಿದಿರೋ ಮಟ್ಟಿಗೆ ನಿಮ್ಗೊಂದು ಲೈಫ್ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಕೊಳ್ತೀನಿ. ಯಾಕಂದ್ರೆ ಸೀರೀಸ್ ನಡಿಬೇಕಾದ್ರೇನೆ ಸೈನ್ ಅಪ್ ಆಗುತ್ತೆ ಅನ್ನೋದು ಒಂದು ಇನ್ಫಾರ್ಮೇಶನ್. ಇದು ಎಷ್ಟು ಖುಷಿ ಕೊಡ್ತು. ಗಗನ್ ಗೌಡ ಎಕ್ಸ್ಪೆಕ್ಟ್ ಮಾಡಿದ್ರ ಏನಾದ್ರು NYP ಅಲ್ಲಿ ನಾನು ಯುವ ಸೀರೀಸ್ ಆಡಿದ ತಕ್ಷಣ ಸೆಲೆಕ್ಟ್ ಮಾಡ್ಕೊಳ್ತಾರೆ, ಅಥವಾ ನಾನು ಪ್ರೋ ಕಬಡ್ಡಿ ಇಷ್ಟು ಬೇಗ ನನ್ಗೆ ಸಿಗುತ್ತೆ, ನನ್ನ ಕ್ಯಾಲಿಬರ್ ನ ಫೈಂಡ್ ಔಟ್ ಮಾಡ್ತಾರೆ ಅಂತ ಗಗನ್ ಗೌಡ ಅನ್ಕೊಂಡಿದ್ರ? ನಾನು ಆಕ್ಚುಲಿ ಯುವ ಸೀರೀಸ್ ಗಿಂತ ಫಸ್ಟಿಗೆ ಈ ಬೆಂಗಾಲ್ ವಾರಿಯರ್ಸ್ ಮತ್ತೆ ತಮಿಳ್ ತೆಲುಗು ಟೈಟನ್ಸ್ಗೆಲ್ಲ ನಾನು ಟ್ರಯಲ್ಸ್ ಕೊಟ್ಟಿದ್ದೆ. ಆಮೇಲೆ ನಾನು ಯುವ ಸೀರೀಸ್ ಆಡ್ಬೇಕಾದ್ರೆ ಮಿಡ್ಲ್ ಅದೇ ತೆಲುಗು ಟೈಟನ್ಸ್ ಅವರು ವಾಪಸ್ ಕರೆದು ಸೈನ್ ಮಾಡಿ NOP ಗೆ ಅಂತ ಹೇಳ್ತಾರೆ. ಅದು ತುಂಬಾ ಖುಷಿ ಆಗುತ್ತೆ. ಆಮೇಲೆ ನಾನು ಪ್ರೋ ಅಂದ್ರೆ ಯುವ ಸೀರೀಸ್ ಅಲ್ಲಿ ಇರ್ಬೇಕಾದ್ರೆ ನಮ್ಮ UP ಯೋಧದವ್ರು ಬಂದು ಮಿಡಲ್ ಅಲ್ಲಿ ಬಂದ್ ಸೈನ್ ಮಾಡಿಸ್ಕೊಂತಾರೆ. ಅದೆಲ್ಲ ತುಂಬಾ ಖುಷಿ ಆಗಿದೆ ಅಂತ. ನೀವು ಸೈನ್ ಮಾಡಿದ ದಿನಾಂಕ ಏನಾದ್ರು ನೆನಪಿದೆ ನಿಮ್ಗೆ, ಡೇಟ್? ಯಾಕಂದ್ರೆ ಸೈನ್ ಮಾಡಿ ದಿನಾಂಕ ಏನ್ ನೆನಪಿಲ್ಲ. ಆ ಮನೆಗೆಲ್ಲ ಫೋನ್ ಮಾಡಿ ಹೇಳಿದ್ದೆ. ಆಕ್ಚುಲಿ ಇನ್ನೊಂದು ಒಂದು ವಾರದಲ್ಲಿ ಯುವ ಸೀರೀಸ್ ಮುಗಿಬೇಕಿತ್ತು, ಮೈಸೂರಲ್ಲಿ ನಡೀತಾ ಇತ್ತು ಅವಾಗ. ನಾನು ನೆಕ್ಸ್ಟ್ ಕ್ವಶನ್ ಅದೇ ಇತ್ತು. ಹ್ಮ್. ನಿಮಗೆ ಆಲ್ರೆಡಿ ಈಗ ಸೈನ್ ಆಗ್ತಾ ಇದೆ ಅಂತ ಇನ್ಫಾರ್ಮೇಶನ್ ಸಿಕ್ಕಿದ ತಕ್ಷಣ ನಿಮ್ಮ ಫಸ್ಟ್ ಕಾಲ್ ಯಾರಿಗಾಗಿತ್ತು? ಆ ನಾನ್ ಫಸ್ಟ್ ಕೋಚಸ್ ಗಳಿಗೆ ಫೋನ್ ಮಾಡಿದೆ. ಹಾಗೆ ರಮೇಶ್ ಸರಿಗೂ ಹೇಳಿದೆ ಹಿಂಗೆ ಸೈನ್ ಮಾಡಿದೆ ಅಂತ ಹೇಳಿ. ಆಮೇಲೆ ಆಮೇಲೆ ಮನೆಗೆ ಫೋನ್ ಮಾಡಿದೆ. ಫಸ್ಟ್ ಫೋನ್ ಮಾಡಿದೆ ನನ್ ಮನೆಗೆ, ಹ್ಮ್. ಆಮೇಲೆ ನೆಕ್ಸ್ಟ್ ನಮ್ಮ ಕೋಚಸ್ ಗಳಿಗೆಲ್ಲ ಮಾಡಿದೆ. ಓಕೆ, ಇದೆಲ್ಲ ನಿಮ್ಮ ಪಾರ್ಟ್ ನಮ್ಗೆ ಗೊತ್ತಿದೆ. ಥ್ಯಾಂಕ್ ಯು ಇದೆಲ್ಲ ತಿಳಿಸ್ಕೊಟ್ಟಿದ್ದಕ್ಕೆ. ಜೊತೆಗೆ ಈಗ ನಮ್ಮ ಮೇನ್ ಟಾಪಿಕ್ ಬಂದು ಕರ್ನಾಟಕ ಕಬಡ್ಡಿ ಪ್ರೀಮಿಯರ್ ಲೀಗ್ ಇವಾಗ ನಡೀತಾ ಇದೆ. ಈಗ ಪ್ರೊ ಕಬಡ್ಡಿ ನಿಮ್ಗೆ ಗೊತ್ತು 12 ವರ್ಷಗಳು ನಡೆದಿದೆ. ಆದ್ರೆ KKPL ಇದೇ ಫಸ್ಟ್ ಬಾರಿ ಬರ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಈಗಾಗ್ಲೇ ಎಷ್ಟೋ ಜನ ನ್ಯಾಷನಲ್ಸ್ ಆಡಿರೋರು ಇದಾರೆ, ಇದೇ ಒಂದು ಟೂರ್ನಿಮೆಂಟ್ ಅಲ್ಲಿ ಪ್ರೋ ಆಡಿರೋರು ಇದ್ದೀರಾ. ಸೊ ಈ ರೀತಿ ಎಲ್ಲ ಯಂಗ್ಸ್ಟರ್ಸ್ ಇದಾರೆ ಮೇನ್ಲಿ. ಸೊ ಈ ಒಂದು KKPL ಬಗ್ಗೆ ನಿಮ್ಮ ಅನಿಸಿಕೆ? ಆಕ್ಚುಲಿ ಎಲ್ಲಾ ಸ್ಟೇಟ್ ಅಲ್ಲೂ ಈ ತರ ಲೀಗ್ ಇಟ್ರೆ ತುಂಬಾ ಹೆಲ್ಪ್ ಆಗುತ್ತೆ ಕಬಡ್ಡಿ ಪ್ಲೇಯರ್ಸ್ ಗೆ. ಯಾಕಂದ್ರೆ ತುಂಬಾ ಜನ ಪ್ಲೇಯರ್ಸ್ ಗಳು ಎಷ್ಟೇ ಆಡಿದ್ರು ಕೆಲವರಿಗೆ ಒಳ್ಳೆ ಪ್ಲಾಟ್ಫಾರ್ಮ್ ಸಿಗದೆ ಅವರು ಕಬಡ್ಡಿನಲ್ಲೇ ಡಿಸ್ಕಂಟಿನ್ಯೂ ಮಾಡ್ಬಿಡ್ತಾರೆ. ಅವರಿಗೆ ಈ ತರ ನಮ್ ಸ್ಟೇಟ್ ಅಲ್ಲೂ ಒಂದು ಲೀಗ್ ಇದೆ ಅಂತ ಹೇಳಿದ್ರೆ ಅವರು ಇನ್ನೂ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಹಾಗೆ ಇದರಿಂದ ತುಂಬಾ ಜನ ಪ್ಲೇಯರ್ಸ್ ಗಳು ಮೇಲ್ ಹೋಗ್ಬೋದು. ಯಾಕಂದ್ರೆ ಒಂದು ಸೀನಿಯರ್ ಸ್ಟೇಟ್ ಅಲ್ಲಿ ಒಂದು ಲೀಗ್ ನಡೀತಿದೆ ಅಂದ್ರೆ ನಾರ್ಮಲ್ ಆಗಿ ಎಲ್ಲಾ ಕೋಚಸ್ ಗಳು ನೋಡ್ತಾರೆ ಮ್ಯಾಚಸ್ ಗಳನ್ನ. ಅವರಿಗೆ ತುಂಬಾ ಹೆಲ್ಪ್ ಆಗತ್ತೆ. ಆಮೇಲೆ ಇವರು ಸ್ಟಾರ್ಟಿಂಗ್ ಅಲ್ಲೇ 10 ಲ್ಯಾಕ್ ಪೌಚ್ ಇಟ್ಟಿದ್ರು ಒಂದು ಟೀಮ್ ಖರೀದಿ ಮಾಡಕ್ಕೆ. ತುಂಬಾ ಜನರಿಗೂ ಸ್ವಲ್ಪ ಹೆಲ್ಪ್ ಆಗತ್ತೆ. ಆಮೇಲೆ ಒಳ್ಳೆ ಪ್ಲಾಟ್ಫಾರ್ಮ್ ಸಿಗತ್ತೆ. ಖಂಡಿತ. ಮತ್ತೆ 10 ಡೇಸ್ ಕ್ಯಾಂಪ್ ಆಗಲಿ 15 ಡೇಸ್ ಕ್ಯಾಂಪ್ ಆಗಲಿ ಅದರಲ್ಲಿ ಸ್ವಲ್ಪ ಗೊತ್ತಾಗತ್ತೆ. ಒಳ್ಳೊಳ್ಳೆ ಪ್ಲೇಯರ್ಸ್ ಜೊತೆ ಆಡಿದಾಗ ಅವರಿಗೂ ಗೊತ್ತಾಗತ್ತೆ ಹೇಗಿದೆ ಏನು ಅಂತ. ತುಂಬಾ ಬೆನಿಫಿಟ್. ಖಂಡಿತವಾಗ್ಲು ಥ್ಯಾಂಕ್ ಯು. ಅಂಡ್ ನೆಕ್ಸ್ಟ್, ಈಗ ನೀವು ಹೊಯ್ಸಳ ಎಂಪೈರ್ ತಂಡಕ್ಕೆ ಸೆಲೆಕ್ಟ್ ಆಗಿದ್ದೀರಾ. ಈಗ ನಿಮ್ ತಂಡ ಆಲ್ರೆಡಿ ನೋಡಿದ್ದೀರಾ. ಅದ್ರಲ್ಲಿ ಮುಖ್ಯವಾಗಿ ಈ ವರ್ಷ ನೀವು ಒಂದು 72nd ಸೀನಿಯರ್ ನ್ಯಾಷನಲ್ಸ್ ಅಲ್ಲಿ ಭಾಗಿಯಾಗಿರ್ತೀರಿ. ಅದ್ರ ಜೊತೆ ನಿಮ್ ಜೊತೆ ಸತ್ಯಪ್ಪ ಮೇಟಿ ಇರ್ತಾರೆ, ಮಧು ಇರ್ತಾರೆ, ಮಧು ಕವೇರಪ್ಪ ಅವರು, ಅವ್ರ ಜೊತೆಯಲ್ಲಿ ನೀವಿರ್ತೀರಾ, ಜೊತೆಲಿ ಪ್ರಜ್ವಲ್ ಕೂಡ ಇರ್ತಾರೆ. ಆ 4 ಜನ ಹೊಯ್ಸಳ ಎಂಪೈರ್ ತಂಡದಲ್ಲಿ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಂತ? ಈಗ ಆಲ್ರೆಡಿ ನೀವು ನನಗೆ ಗೊತ್ತಿರೋ ಪ್ರಕಾರ ಸೀನಿಯರ್ ನ್ಯಾಷನಲ್ಸ್ ಕ್ಯಾಂಪ್ ಆಲ್ಮೋಸ್ಟ್ 2 ಮಂತ್ಸ್ ನಡೀತು. ಅಂಡರ್ ಲೋಕೇಶ್ ಸರ್ ಮತ್ತೆ ಖಂಡಿತ ಅಂಡರ್ ಅಲ್ಲಿ ನಡೀತು. ಅಂಡ್ ಒನ್ ಮೋರ್ ಥಿಂಗ್, ಖುಷಿ ವಿಚಾರ ಏನಂದ್ರೆ ನಿಮ್ಮ ಹೊಯ್ಸಳ ಎಂಪೈರ್ ತಂಡಕ್ಕೆ ಕೋಚ್ ಬಂದು ಈಗಲೂ ಕೂಡ ತ್ಯಾಗರಾಜ್ ಸರ್ ಮತ್ತೆ ಲೋಕೇಶ್ ಸರ್. ಅದೊಂದು ಹ್ಯಾಪಿ ನ್ಯೂಸ್. ಜೊತೆಲಿ 4 ಜನ ನೀವು ಸೀನಿಯರ್ ನ್ಯಾಷನಲ್ 72nd ಸೀನಿಯರ್ ನ್ಯಾಷನಲ್ ಪಾರ್ಟಿಸಿಪೇಟ್ ಮಾಡಿದವರು ಕೂಡ ಇದೇ ಒಂದು ಟೀಮ್ ಅಲ್ಲಿ ಇದ್ದೀರಾ. ಸೊ ಹೀಗಾಗಿ ಅದ್ರ ಬಗ್ಗೆ ಏನ್ ಹೇಳ್ತಾರೆ ನಿಮ್ ತಂಡ? ಜೊತೆಗೆ ಯಂಗ್ಸ್ಟರ್ಸ್ ಕೂಡ ಬಹಳಷ್ಟು ಜನ ಇದ್ದಾರೆ. ವಾಟ್ ಯು ಫೀಲ್ ಅಬೌಟ್ ದಿಸ್? ತುಂಬಾ ಖುಷಿ ಆಯ್ತು. ಯಾಕಂದ್ರೆ ತ್ಯಾಗರಾಜ್ ಸರ್ ನಮ್ಮನ್ನೆಲ್ಲ ಟ್ರಸ್ಟ್ ಮಾಡಿ ಕರ್ಕೊಂಡ್ರು. ಹಾಗೆ ಪ್ರಜ್ವಲ್ ನಾನು ಒಟ್ಟಿಗೆ ಡಿಸ್ಟಿಕ್ ಮ್ಯಾಚ್ ಗಳಿಂದ ಹಿಡಿದು ಒಂದೇ ಊರು. ಹೌದು, SDM ಕಾಲೇಜಲ್ಲಿ ನೀವಿಬ್ರು ಕೂಡ. ಇಬ್ರು ಜೊತೆಗಾಗದ್ರಿಂದ ಸ್ವಲ್ಪ ರೈಡಿಂಗ್ ಅಲ್ಲಿ ಸ್ವಲ್ಪ ಬೆನಿಫಿಟ್ಸ್ ಬರುತ್ತೆ. ಹೌದು. ಆಮೇಲೆ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಆಗಿ ಸುಕೇಶ್ ಹೆಗಡೆ ಅಣ್ಣ ಇದಾರೆ. ಅವ್ರ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮೇನ್ ಆಗತ್ತೆ. ಮತ್ತೆ ಸತ್ಯಪ್ಪ ಇದ್ದಾನೆ, ಒಳ್ಳೆ ರೈಟ್ ಕವರ್ ಮತ್ತೆ 2 ಕವರ್ ಗಳ ಆಡಂತ ಇದಿದೆ. ಟೀಮ್ ಚೆನ್ನಾಗ್ ಮಾಡಿದ್ದಾರೆ. ಕ್ಯಾಂಪ್ ಅಲ್ಲಿ ಇನ್ನೂ ಚೆನ್ನಾಗ್ ಮಾಡಿ ಆಡೋಣ ಅಂತ. ಖಂಡಿತ ಒಳ್ಳೇದಾಗ್ಲಿ ಅದ್ರ ಬಗ್ಗೆ. ಸೊ ಈಗ ಸಣ್ಣದಾಗಿ ಒಂದು ರಾಪಿಡ್ ಫೈರ್ ರೌಂಡ್ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಓಕೆ, ಜಸ್ಟ್ ಕ್ವಿಕ್ ಆಗಿ ಆನ್ಸರ್ ಮಾಡ್ಬೇಕು. ನಾನು ಟೈಮ್ ವೇಸ್ಟ್ ಮಾಡಲ್ಲ. ಪಟ ಪಟ ಅಂತ ಕ್ವಶನ್ ಕೇಳ್ತೀನಿ, ನೀವು ಕೂಡ ಅದೇ ರೀತಿ ಆನ್ಸರ್ ಮಾಡಿ ಅಂತ ಹೇಳ್ತೇನೆ. ಮೊದಲನೇದಾಗಿ, ನಿಮ್ಮ ಬೆಸ್ಟ್ ರೈಡರ್? ಅಜಯ್ ಠಾಕೂರ್. ಬೆಸ್ಟ್ ಡಿಫೆಂಡರ್? ಮಂಜಿತ್ ಚಿಲ್ಲರ್. ಟಫೆಸ್ಟ್ ಡಿಫೆಂಡರ್? ಪ್ರೋ ಈಗ ನಾನ್ ಪ್ರೆಸೆಂಟ್ ಅಂತಿದ್ರೆ ಸುನಿಲ್.
ರೈಟ್ ಕವರ್ ಇದೆ ಯುವ ಮುಂಬಗಣ ಅವ್ರು ಚೆನ್ನಾಗಿದ್ದಾರೆ. ಓಕೆ, ಆಲ್ ಇಂಡಿಯಾದಲ್ಲಿ ಆಲ್ಮೋಸ್ಟ್ ನೀವು ಇಬ್ರು ಕೂಡ ಹಾ, ತುಂಬಾ ಜಿದ್ದಾಜಿದ್ದಿ ಮ್ಯಾಚ್ ಗಳು ಅವರಿಗೆ ಮಾಡ್ಕೊಂಡಿದ್ದೀರಾ. ಮ್ಯಾಚ್ ಆಡಿದ್ವಿ. ಹಾ, ಹೌದು, ಜೊತೆಲೂ ಕೂಡ ಆಡಿದ್ದೀರಾ ಅಂಡ್ ಅಪೋಸಿಟ್ ಅಲ್ಲಿ ಕೂಡ ಹಾ, ಒಂದೆರಡು ಈ ಮ್ಯಾಚ್ ಸರಿ ಆಡಿದ್ದೀರಾ. ನ್ಯಾಷನಲ್ಸ್ ಅಲ್ಲೂ ಸಿಕ್ಕಿದ್ರು ಅವರು. ಹೌದು, ಅಪೋಸಿಟ್ ಅವ್ರ ಮೇಲೆ ಸೋತಿದ್ಕೋ ಫ್ರೀ ಕೊಟ್ರು. ಖಂಡಿತ. ಅಂಡ್ ಅದೊಂದು ಹೆಮ್ಮೆ ನಮ್ ಕರ್ನಾಟಕದಲ್ಲಿ. ಈಗ ಸೀನಿಯರ್ ನ್ಯಾಷನಲ್ಸ್ ಅಂತ ಬಂದಾಗ ಕ್ವಾರ್ಟರ್ ಫೈನಲ್ ವರ್ಗೂ ಹೋಗ್ತಾರೆ, ತುಂಬಾ ವರ್ಷಗಳಾಯ್ತು. ಅಂಡ್ ಹೌದು. ಈ ರೀತಿ ನಮ್ಮ KKPL ಇದೇ ರೀತಿ ಕಂಟಿನ್ಯೂ ಆದ್ರೆ ಆದಷ್ಟು ಟ್ಯಾಲೆಂಟ್ ಫೈಂಡ್ ಔಟ್ ಆಗಿ ಹ್ಮ್. ನೆಕ್ಸ್ಟ್ ನಾವು ಮೆಡಲ್ ಮಾಡಿದ್ರು ಕೂಡ ಏನ್ ಆಶ್ಚರ್ಯ ಇಲ್ಲ. ಅಂಡ್ ಅದಕ್ಕೆ ನಮ್ಮ ರಾಜ್ಯ ಅಮೇಚೂರ್ ಅಸೋಸಿಯೇಷನ್ ಆಗಿರ್ಬೋದು, ನಮ್ಮ ಹಾ, ರಮೇಶ್ ಸರ್ ಆಗಿರ್ಬೋದು, ಅದ್ರ ಬಗ್ಗೆ ಬಹಳ ಹೌದು. ಹೆಮ್ಮೆ ಇದೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅಂದ್ರೆ ಸುಮ್ನೆ ಒಂದ್ ಲೀಗ್ ಮಾಡಿದ್ರೆ ಸುಮ್ನೆ ತಮಾಷೆ ವಿಚಾರ ಇಲ್ಲ. ಯಾಕಂದ್ರೆ ತುಂಬಾ ಖರ್ಚುಗಳು ಬರುತ್ತೆ. 8 ಫ್ರಾಂಚೈಸಿಗಳನ್ನ ತಗೊಳಂತ ಓನರ್ಸ್ ಹುಡುಕ್ಬೇಕು. ಮತ್ತೆ ನಮ್ಮ ಅಸೋಸಿಯೇಷನ್ ಎಲ್ಲ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ. ಯಾಕಂದ್ರೆ ಪ್ಲೇಯರ್ಸ್ ಗಳು ಮೇಲೆ ಹೋಗ್ಲಿ, ಕೆಲವರು ಆದ್ರೆ ಸುಮ್ನೆ ಆಗ್ಬಿಡ್ತಾರೆ. ಕೆಲವು ಈಗ ತುಂಬಾ ಸ್ಟೇಟ್ ಗಳಲ್ಲಿ ಇಲ್ಲೇ ಇಲ್ಲ ಲೀಗ್ ಗಳು. ಒಂದ್ ಹೌದು. 2-3 ಸ್ಟೇಟ್ ಗಳು ಇರ್ಬೋದು ಅಷ್ಟೇ. ಒಂದು UP, ಹರಿಯಾಣ ನಮ್ದು ಹಾಗೆ ಇರ್ಬೋದು. ನೆಕ್ಸ್ಟ್ ಈಗ ಗುಜರಾತ್ ಕೂಡ ನಮ್ದು ಹಾ, ಆದ್ಮೇಲೆ ಬರ್ತಾ ಈಗ ಇದೆ. ಅದೇ ಒಂದೊಂದು ಸ್ಟೇಟ್ ಗಳು ಮಾಡ್ತಾ ಹೋಗ್ದಂಗು ನೆಕ್ಸ್ಟ್ ಅವರು ಮಾಡ್ತಾ ಹೋಗ್ತಾರೆ. ತುಂಬಾ ಎಫರ್ಟ್ ಆಗಿ ಮಾಡಿದ್ದಾರೆ ಹಾಗೆ. ನೆಕ್ಸ್ಟ್ ಇನ್ನೊಂದೆರಡು ಕ್ವಶನ್. ಯುವರ್ ಫೇವರೇಟ್ ಕನ್ನಡ ಆಕ್ಟರ್? ದರ್ಶನ್. ಜೈಡಿ ಬಸ್ ಅಂತನಾ? ಡೈವಿಸ್. ಒನ್ ಪ್ಲೇಯರ್ ಯು ಹ್ಯಾವ್ ಟು ರೈಡ್ ಅಗೇನ್ಸ್ಟ್ ಇಟ್. ನೀವ್ ಯಾರನ್ನ ಇಷ್ಟ ಪಡ್ತೀರಾ ಅವ್ರ ಅಗೇನ್ಸ್ಟ್ ರೈಡ್ ಮಾಡೋದಕ್ಕೆ? ಸಾದ್ಲು. ಯಾರ್ಲು? ಫೇವರೇಟ್ ಆಪೋಸಿಟ್ ಟೀಮ್ ಇನ್ PKL? ರೇಣಾ ಸ್ಟಿಲ್ಲರ್ಸ್. ಓಕೆ. ಹ್ಮ್. ಜೈದೀಪ್ ಇದಾರೆ ಅಂತನಾ? ನಿಮ್ಮ ಇಲ್ಲ, ಬಾಂಧವ್ಯ ಕೂಡ ಸರಿ ಚೆನ್ನಾಗಿದೆ. ಸೆಮಿಫೈನಲ್ ಸೋತಿದ್ವಿ ಅವ್ರ ಜೊತೆ. ಓಕೆ. ಹಾಗೆ ಒಂದು ಇರತ್ತಲ್ಲ. ಏನಂತಾನೆ, ಹೂ ಇಸ್ ಯುವರ್ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್? ಗಗನ್ ಗೌಡ ಎಲ್ರಿಗೂ ಗೊತ್ತು, ಆದ್ರೆ ಗಗನ್ ಗೌಡನ ಇನ್ಸ್ಪೈರ್ ಮಾಡಿರುವಂತ ವ್ಯಕ್ತಿ ಯಾರು? ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ ಗಳಾಗಿರ್ಬೋದು, ಆ, ನಮ್ಮ ಸೀನಿಯರ್ಸ್ ಗಳಾಗಿರ್ಬೋದು, ನಮಗೆ ಇಲ್ಲಿ ಸ್ಟಾರ್ಟಿಂಗ್ ಇಂದ ಕಲ್ಸ್ಕೊಟ್ಟಿರೋರಾಗಿರ್ಬೋದು, ನಮ್ಮ ಊರವರಾಗಿರ್ಲಿ, ನಮ್ಮ ಊರಿಂದ ಎಲ್ಲ ಟೀಮ್ ಎಲ್ಲ ಆಡ್ತಿದ್ರು, ಕಬಡ್ಡಿ ಪ್ಲೇಯರ್ಸ್ ಎಲ್ಲ ಇದ್ರು, ನಮ್ಮ ಅಣ್ಣರಾಗ್ಲಿ, ಅವರಿಂದಾನೆ ಎಲ್ಲಾರು. ಇನ್ನೊಂದು ನೆಕ್ಸ್ಟ್ ಕ್ವಶನ್ ಬಂದು, ಗಗನ್ ಗೌಡ ಕಬಡ್ಡಿ ಇಲ್ದೇ ಇರೋ ಟೈಮಲ್ಲಿ, ಆಡದೇ ಇರೋ ಟೈಮಲ್ಲಿ ಏನ್ ಮಾಡ್ತಿರ್ತಾರೆ? ಅಗ್ರಿಕಲ್ಚರ್ ಮಾಡ್ಬೇಕಿತ್ತ ಅಂತ. ಎಜುಕೇಶನ್ ಅಷ್ಟಿಲ್ಲ, ಯಾರಿಗೊತ್ತು ಏನು ಅಂತ. ಅಲ್ಲ, ಏನ್ ಮಾಡ್ತಿದ್ರಿ ಅಂತಲ್ಲ, ಏನ್ ಮಾಡ್ತಾರೆ. ಲೈಕ್ ಇವಾಗ ಆಫ್ ಸೀಸನ್, PKL ಮುಗೀತು, ಇವಾಗ ನ್ಯಾಷನಲ್ಸ್ ಮುಗೀತು, ಆಫ್ ಸೀಸನ್ ಅಲ್ಲಿ ಗಗನ್ ಗೌಡ ಫ್ರೀ ಟೈಮ್ ಅಲ್ಲಿ ಏನ್ ಮಾಡ್ತಾರೆ? ಫ್ರೀ ಟೈಮ್ ಅಲ್ಲಿ ಟ್ರಾವೆಲಿಂಗ್ ಮಾಡೋದು, ಇಲ್ಲ ಮನೇಲಿದ್ದಾಗ ಮೂವೀಸ್ ನೋಡೋದು, ಇಲ್ಲ ಸ್ವಲ್ಪ ಮನೆಗೆ ಹೆಲ್ಪ್ ಮಾಡೋದು ಅಷ್ಟೇ. ಟ್ರಾವೆಲಿಂಗ್ ಏನಾಯ್ತು. ಅಂಡ್ ಅದೇ ರೀತಿ ಗಗನ್ ಗೌಡ PUBG ಕೂಡ ಚೆನ್ನಾಗ್ ಆಡ್ತಾರೆ ಅಂತ ಗೊತ್ತು ನಮ್ಗೆ. ಅದ್ರ ಬಗ್ಗೆ ಏನಾದ್ರು ಹೇಳೋದಿದ್ರೆ? ಯಾಕೆ ನಮ್ ಗಗನ್ ಗೌಡ ಬರೀ ಮ್ಯಾಟ್ ಮೇಲೆ ಸೌಂಡ್ ಜಾಸ್ತಿ ಅಲ್ಲ, ಜೊತೆಗೆ ಫ್ರೀ ಸಿಕ್ಕಾಗ ಈ ತರ PUBG, ಫ್ರೀ ಫೈರ್ ಫ್ರೆಂಡ್ಸ್ ಜೊತೆ ಮೇನ್ಲಿ ನೀವು ಆಡ್ಕೊಂಡ್ ಬರ್ತಿರೋಂತ ಕಬಡ್ಡಿ ಪ್ಲೇಯರ್ಸ್ ಜೊತೆನೆ ನೀವು ಇನ್ವಾಲ್ವ್ ಆಗಿ ಅದನ್ನೆಲ್ಲ ಮಾಡ್ತೀರಾ ಅನ್ನೋದು ಗೊತ್ತು. ಇದ್ರ ಬಗ್ಗೆ? ನಾನು ವಿಡಿಯೋ ಗೇಮ್ಸ್ ಜಾಸ್ತಿನೇ ಆಡ್ತಿದ್ದೆ, PU ಇಂದ ಡಿಗ್ರಿಯಿಂದ ಹಿಡಿದು ಪ್ರೋಗ್ ಹೋದ್ಮೇಲೂ. ಅವರು ನಮ್ ಸೀನಿಯರ್ಸ್ ಆಡಕ್ ಇರ್ತಿದ್ರು, ಪ್ರೋ ಅಲ್ಲೂ ಸಾಧಾರಣ ಎಲ್ಲಾರು ಆಡ್ತಿದ್ರು, ಅವ್ರ ಜೊತೆ ಎಲ್ಲ ಆಡ್ತಿದ್ವಿ. ಖಂಡಿತ. ಟೈಮ್ ಪಾಸಿಗೆಲ್ಲ ತುಂಬಾ ಇದಾಗತ್ತೆ ಅಂತ. ಮತ್ತೆ ನಿಮ್ಮ ಫೇವ್ರೇಟ್ ಹಾಬಿ ಯಾವ್ದು ಗಗನ್? ಟ್ರಾವೆಲಿಂಗ್. ಟ್ರಾವೆಲಿಂಗ್. ಫುಡ್ಡಿನ ನೀವು? ನಮ್ದು ಬಿರಿಯಾನಿ, ಮಟನ್, ನಾನ್ ವೆಜ್. ಗೌಡ ಅಂದ್ರೆ ನಾನ್ ವೆಜ್ ಅಂತಾರೆ. ವೆಜ್. ಖಂಡಿತ. ಅಂಡ್ ನಾನು ಒಂದು ಕೇಳೋದು ಗಗನ್, ಈಗ ನೀವೊಂದು ಸಾಧನೆ ಹಾದಿಯಲ್ಲಿ ನಡೀತಾ ಇದ್ದೀರ. ಸೊ ಅದೇ ರೀತಿ ನೀವೇನಾದ್ರೂ ಇವಾಗ ಎಷ್ಟೋ ಜನ ಈ ಲೈವ್ ಅನ್ನು ಕೂಡ ತುಂಬಾ ಜನ ನೋಡ್ತಾ ಇದ್ದಾರೆ. ಸೊ ಅಂತ ಯಂಗ್ಸ್ಟರ್ಸ್ ಗೆ ಏನಾದ್ರೂ ಅಡ್ವೈಸ್ ಮಾಡ್ಬೇಕು ಅಂತಂದ್ರೆ ಏನ್ ಅಡ್ವೈಸ್ ಮಾಡ್ತೀರಾ? ಅದೇ ಒಳ್ಳೆ ಅಕಾಡೆಮಿಗಳಿಗೆ ಸೇರ್ಲಿ, ಮತ್ತೆ ಪ್ರಾಕ್ಟೀಸ್ ಎಲ್ಲ ಚೆನ್ನಾಗ್ ಮಾಡ್ಲಿ. ಆ ಎಲ್ಲಿ ಸೋತ್ರು ಏನಾದ್ರು ಹೋಗ್ಬಿಡದೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಲಿ. ಖಂಡಿತ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಗಗನ್, ಇಷ್ಟೊತ್ತು ನಮ್ ಜೊತೆ ಇದ್ದಕ್ಕೆ. ಅಂಡ್ ಒನ್ ಮೋರ್ ಥಿಂಗ್, ಇವಾಗ ಏನಾದ್ರು ನಮ್ಮ ಫ್ಯಾನ್ಸ್ ಗಳು ಗಗನ್ ಗೌಡಗೆ ಏನಾದ್ರು ಕ್ವಶನ್ ಕೇಳ್ಬೋದು ಅಂತ ಕೇಳ್ಬೋದು. ಸೊ ಅದನ್ನ ಒಂದು ಫ್ಯಾನ್ ಪೋಲ್ ಅನ್ನೋ ಒಂದು 2 ರಿಂದ 3 ಕ್ವಶನ್ ಗಗನ್. ರೆಡಿ? ನೋಡೋಣ, ಏನಾದ್ರು ಕಾಮೆಂಟ್ ಬಂದ್ರೆ ಡೆಫಿನೆಟ್ಲಿ ವಿಲ್ ಗೋ. ಆಡಿಯನ್ಸ್, ನಿಮ್ಗೊಂದು ಅವಕಾಶ. ಗಗನ್ ಗೌಡ ಅವ್ರಿಗೆ ನೀವ್ ಏನ್ ಬೇಕಾದ್ರೂ ಕ್ವಶನ್ ಕೇಳ್ಬೋದು. ಐ ಥಿಂಕ್ ಎಲ್ಲರೂ ಇಷ್ಟಪಟ್ಟು ಹಾರ್ಟ್ ಮತ್ತೆ 100% ಕಮೆಂಟ್ ಮಾಡ್ತಾ ಇದ್ದಾರೆ. ನೋ ಕ್ವಶನ್ಸ್ ಟಿಲ್ ಎಟ್. ಸೊ ಒಳ್ಳೇದಾಗ್ಲಿ ಗಗನ್, ಆದಷ್ಟು ಬೇಗ ಮತ್ತೆ ನಿಮ್ಮ ಹೊಯ್ಸಳ ಕ್ಯಾಂಪ್ ಅಲ್ಲಿ ಸಿಗ್ತೀನಿ. ಸೊ ಇಷ್ಟೊತ್ತು ನನ್ನ ಜೊತೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು. ಸೊ ಐ ಥಿಂಕ್ ನಿಮ್ಗೆ ಸ್ವಲ್ಪ ಹರಿ ಮಾಡಿದೆ ಅನ್ಸುತ್ತೆ. ಐ ಥಿಂಕ್ ನೀವ್ ಹೇಳಿದ್ರಿ ಸಮಯ ಕಡಿಮೆ ಇದೆ, ಸ್ವಲ್ಪ ಬೇರೆ ಏನೋ ಕೆಲ್ಸಗಳಿದೆ ಅಂತ ಹೇಳಿ. ಸೊ ಹಾಗಾಗಿ ನಿಮ್ಗೂ ಕೂಡ ಒಳ್ಳೇದಾಗ್ಲಿ. ದೇವರು
ಆಯುಷ್ ಆರೋಗ್ಯ ಕೊಟ್ಟು ನಮ್ ಗಗನ್ ಗೌಡ, ಕೆಲವ್ರು ಗೊತ್ತೇ ಇಲ್ಲ ಗಗನ್ ಆಲ್ರೆಡಿ ಒಂದು 28, 29, 30 ಅನ್ಕೊಂಡ್ಬಿಟ್ಟಿದ್ದಾರೆ. ನಮ್ ಹಾ ಗಗನ್ ಗೌಡ ನಮ್ ವೈಭವ್ ಸೂರ್ಯವಂಶಿ ತರ ಜಸ್ಟ್ ಇವಾಗ 23, 22 ಅಂತ ಎಷ್ಟೋ ಜನ ಗೊತ್ತಿಲ್ಲ. ಸೊ ಅದೇ ರೀತಿ ನೀವು ಕೂಡ ಇನ್ನೂ ಒಂದು 10 ರಿಂದ 15 ವರ್ಷ ಆ ಒಂದು ಪ್ರೊ ಕಬಡ್ಡಿ ಜಾಗದಲ್ಲಿ ಮಿಂಚಿ ಆ ಇನ್ನೂ ಸಾಕಷ್ಟು ಸಾಧನೆಗಳನ್ನ ಮಾಡ್ಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಗಗನ್ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಒಳ್ಳೇದಾಗ್ಲಿ ನಿಮ್ಗೆ, ಆದಷ್ಟು ಬೇಗ ಮೀಟ್ ಮಾಡೋಣ. ಓಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸಿಗೋಣ, ಬಾಯ್. ಓಕೆ. ಸೊ ಎಲ್ರಿಗೂ ಥ್ಯಾಂಕ್ ಯು. ಇದೇ ರೀತಿ ನೆಕ್ಸ್ಟ್ ಮುಂದಿನ ವಿಡಿಯೋಗಳಲ್ಲಿ ಆದಷ್ಟು ನಮ್ಮ ಪ್ರೋ ಸ್ಟಾರ್ಸ್ ಜೊತೆಯಲ್ಲಿ 8 ತಂಡಗಳ ಕೋಚ್ ಕೂಡ ಇಂಟರ್ವ್ಯೂ ಮಾಡೋ ಒಂದು ಅವಕಾಶ ಇದೆ. ಸೊ ಹಾಗಾಗಿ ನೀವೆಲ್ಲ ಕೂಡ ಇದೇ ರೀತಿ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಸೈನಿಂಗ್ ಆಫ್ ಆದರ್ಶ್. ನಮಸ್ಕಾರ.